ಸರ್ ಇವತ್ತಿನ ದಿವಸ 40 ವರ್ಷದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ನಮ್ಮ ರಾಷ್ಟ್ರದಲ್ಲಿ? ಮಹಾನಾಯಕರಾದಂಥ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಪುಣ್ಯ ಸ್ಮರಣೆ ಜಿಲ್ಲಾ ಆಡಳಿತ ಸರ್ಕಾರ ವತಿಯಿಂದ ಆಚರಿಸ್ತಾ ಇದ್ದಾರೆ. ಅದು ನಮಗೆ ಭಾಳ ಸಂತೋಷವಾದ ವಿಷಯ ಇದೆ. ಸರ್ಕಾರ ಮಹಾನಾಯಕರನ್ನು ಗುರುತಿಸಿ ಹಂತ ಹಂತವಾಗಿ ಅದನ್ನು ಬೆಳಕಿಗೆ ಮಹಾನಾಯಕರು ಹೆಂಗೆ ಬೆಳಕಿಗೆ ತಂದರು, ಸಮಾಜನ ಈ ದೇಶವನ್ನು ಹೆಂಗೆ ತಂದರು, ಅದೇ ಥರ ಆಳುವಂಥ ಸರ್ಕಾರ, ಜನಪ್ರತಿ ನಾಯಕರು, ಜಿಲ್ಲಾ ಆಡಳಿತ ಪದೇ ಪದೇ ಭಾಳಷ್ಟು ಸಲ ಜನಪ್ರತಿ ನಾಯಕರಿಗೂ ಹೇಳಿದೆವು, ಸಚಿವರಿಗೂ ಹೇಳಿದೆವು, ಶಾಸಕರಿಗೂ ಹೇಳಿದೆವು. ಮುಂದೆ ಜಿಲ್ಲಾಡಳಿತದ ಮೀಟಿಂಗಿನಲ್ಲಿ ಬಾಬೂಜಿ ಜಯಂತಿ ಬಂದಾಗ, ಅಂಬೇಡ್ಕರ್ ಜಯಂತಿ ಬಂದಾಗ ನಾವು ಪದೇ ಪದೇ ಹೇಳ್ತೇವೆ. ಮಹಾನಗರ ಪಾಲಿಕೆಯವರು ಗಮನ ಸೆಳೆಯೋದ್ರಲ್ಲಾಗ್ಯದ. ಕಮಿಷನರ್ಗೆ ಸಾಕಷ್ಟು ಸಲ ಗಮನಕ್ಕೆ ತಂದರು. ಸಂಬಂಧಪಟ್ಟ ಸೆಕ್ಷನ್ ಆಫೀಸರ್ ಇರ್ತಾರೆ, ಅವರಿಗೆ ಹೇಳ್ರಿ ಸರ್ ಅಂತ ಮನವರಿಕೆ ಮಾಡಿ ಹೇಳ್ತಾ ಇದ್ದೇವೆ. ಗಿಡಗಳನ್ನು ದನಗಳು ತಿಂತಿದ್ದಾವೆ, ಅಲ್ಲಿ ಏನೇನೋ ಚಟುವಟಿಕೆಗಳು ನಡೀತವೆ ಮಹಾನಾಯಕರ ಮುಂದೆ. ಅದಕ್ಕೆ ದಯವಿಟ್ಟು ಇನ್ನಾದರೂ ಜಿಲ್ಲಾಡಳಿತ, ಜನಪ್ರತಿ ನಾಯಕರು, ಮಹಾನಗರ ಪಾಲಿಕೆ ಕಮಿಷನರು ಇನ್ನಾದರೂ ಎಚ್ಚೆತ್ತು ಅಲ್ಲಿ ಮಹಾನಾಯಕರ ರಾಷ್ಟ್ರ ನಾಯಕರಾದಂಥ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರನ್ನ ಸರ್ಕಲನ್ನು ಎತ್ತರವಾಗಿ ಮತ್ತು ಆ ಮೂರ್ತಿಯನ್ನು ದೊಡ್ಡ ಪ್ರಮಾಣದಾಗ ಬರೋ ಏಪ್ರಿಲ್ 5 12 ಫೂಟಿನ ಮೂರ್ತಿ ಮಾಡುವಂಥ ವ್ಯವಸ್ಥೆ ಆಗಬೇಕು. ಈ ಮೂರ್ತಿ ಬಾಬು ಜಗಜೀವನರಾಮ್ ಭವನದಲ್ಲಿ ಮೂರ್ತಿ ಕುಂದಿರಿಸಬೇಕು. ಇನ್ನು ಗಿಡಗಳು, ಗಾರ್ಡನ್ನು, ಕಾರಂಜಿ ಇನ್ನೂ ತನಕ ಮಾಡಿಲ್ಲ. ಎಲ್ಲ ಸರ್ಕಲ್ಗಳಿಗೆ ಆಗಿದ್ದಾವೆ, ಎಲ್ಲ ಸರ್ಕಲ್ಗಳು ಲೈಟ್ ಇದ್ದಾವೆ. ಆದರೆ ಇಲ್ಲಿ ಒಂದು ಕಣ್ಣಾಗ ಬೆಣ್ಣೆ, ಒಂದು ಕಣ್ಣಾಗ ಸುಣ್ಣ ಇಡ್ತಾ ಇದ್ದಾರೆ ಮಹಾನಗರ ಪಾಲಿಕೆ ಕಮಿಷನರು. ಇನ್ನಾದರೂ ಆ ಮಹಾನಾಯಕನ ಮೇಲೆ ಗೌರವ ಇದ್ದಿದ್ರೆ ಇನ್ನಾದರೂ ಶೀಘ್ರದಲ್ಲಿ ಅದು ಸರ್ಕಲ್ಗಳನ್ನು ಏನು ಮಾಡಬೇಕು ಅದನ್ನು ಮಾಡುವಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ದಯವಿಟ್ಟು ನಮಗೆ ಅಭಿಮಾನಿಗಳಿಗೆ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳುತ್ತಾ, ಇಲ್ಲಿವರೆಗೆ ಜಿಲ್ಲಾಡಳಿತ ತಾರತಮ್ಯ ತೋರಿಸಿದ ಬಾಬಾ ಜಗಜೀವನರಾಮ್ ಸಾಹೇಬರಿಗೆ ತೋರಿಸಿದ್ದಾರೆ ಸರ್, ತೋರಿಸಿದ್ದಾರೆ. ಇನ್ನಾದರೂ ಎಚ್ಚೆತ್ತು ಜಿಲ್ಲಾಡಳಿತ, ಜನಪ್ರತಿ ನಾಯಕರು ಇವತ್ತು ಇರ್ತಾರೆ ಹೋಗ್ತಾರೆ, ಆದರೆ ಜಿಲ್ಲಾಡಳಿತ ಮಾತ್ರ ಗಮನ ಸೆಳೆದರೆ ಅದು ಸಾಧ್ಯ, ಜಿಲ್ಲಾಡಳಿತದಿಂದ ಆಗುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅಂತ ಹೇಳಿ ನಾವು ಭೀಮರಾಜ್ ಜಗಜೀವನ ಅಖಿಲ ಕರ್ನಾಟಕ ಆದಿಜಾಂಬವ ಸಂಘರ್ಷ ಸಮಿತಿ ರಾಜ್ಯ ಅಧ್ಯಕ್ಷರು ಭೀಮರಾಜ್ ಜಗಜೀವನ. ಇವತ್ತು ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಭಾರತದ ಮಾಜಿ ಉಪ ಪ್ರಧಾನಿಗಳಾದಂತಹ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಇವತ್ತು 40ನೇ ಪುಣ್ಯ ಸ್ಮರಣೆಯನ್ನು ಆಚರಿಸುತ್ತಿದ್ದು ಹಾಗೂ ಎಲ್ಲ ಸಮುದಾಯದ ಸಮಾಜ ಬಾಂಧವರು ಆಚರಿಸುತ್ತಿದ್ದು ಇದೊಂದು ದುಃಖದ ವಿಷಯ. ಇವತ್ತಿಗೆ 40 ವರ್ಷಗಳಾದ ಇವತ್ತು ನಮ್ಮನ್ನು ಅಗಲಿ, ಅದನ್ನು ಅತಿ ಶ್ರದ್ಧಾಪೂರ್ವಕವಾಗಿ ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ. ಇದು ವಿಜಯಪುರ ನಗರದ ಹೃದಯ ಭಾಗವಾಗಿರೋದ್ರಿಂದ ಇಲ್ಲಿ ಬಾಬು ಜಗಜೀವನರಾಮ್ ಅವರ ವೃತ್ತದ ಬಾಜುನೇ ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ಹೆಸರನ್ನು ನಮೂದಿಸಿದ್ದಾರೆ. ಅದನ್ನು ನಾವು ಜಿಲ್ಲಾಡಳಿತಕ್ಕಾಗಲಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕಾಗಲಿ ಮನವಿ ಮಾಡಿಕೊಳ್ಳುವುದೇನಪ್ಪ ಅಂತಂದ್ರೆ ಅದನ್ನು ಬಾಬು ಜಗಜೀವನರಾಮ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಗುರುತಿಸಿ, ಮತ್ತು ಇಲ್ಲಿ ಸ್ಥಳ ಅವಕಾಶದ ಸ್ವಲ್ಪ ಅಭಾವ ಇದೆ, ಅದನ್ನು ಜಿಲ್ಲಾಡಳಿತ ಹಾಗೂ ಮತ್ತು ಜನಪ್ರತಿನಿಧಿಗಳು ಮತ್ತು ರಾಜ್ಯ ಸರ್ಕಾರ ಸ್ವಲ್ಪ ಗಮನ ಹರಿಸಿ ಇಲ್ಲಿ ಏನದ ಗಾರ್ಡನದ ವ್ಯವಸ್ಥೆ ಮಾಡಬೇಕು, ಜಾಗ ಅಗಲೀಕರಣ ಮಾಡಬೇಕು, ಮತ್ತು ಮೇಲೆ ಬಾಬು ಜಗಜೀವನರಾಮ್ ಅವರ ಪುತ್ಥಳಿ ಬಾಜು ನಿಂತ್ಕೊಂಡು ಅವಾಗ ಮಾಲಾರ್ಪಣೆ ಮಾಡಬೇಕಾದ್ರೆ ಬಹಳ ಸಮಸ್ಯೆ ಆಗ್ತಾ ಇದೆ. ಅದನ್ನ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸಮಗ್ರ ಚಮ್ಮಾರ ಹಗಳೆ ಸಮಾಜ ವೇದಿಕೆಯಿಂದ ಈಗಾಗಲೇ ಮನವಿಯನ್ನು ನಾವು ಸಲ್ಲಿಸಿದ್ದೇವೆ ಜಿಲ್ಲಾಡಳಿತ ಹಾಗೂ ಮತ್ತು ಮಹಾನಗರ ಪಾಲಿಕೆಗೆ. ಅದನ್ನ ರಾಜ್ಯ ಸರ್ಕಾರ ಹಾಗೂ ಮತ್ತು ಜಿಲ್ಲಾಡಳಿತ ಆದಷ್ಟು ಶೀಘ್ರದಲ್ಲಿ ಈ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಒಂದು ಒಳ್ಳೆಯ ಗಾರ್ಡನ್ ನಿರ್ಮಾಣ ಹಾಗೂ ಅಲ್ಲಿ ಪುತ್ಥಳಿಯ ಬಾಜು ಅಗಲೀಕರಣ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಶ್ರೀನಿವಾಸ್ ಶಹಾಪುರ್.